ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗು, ಬೆಲ್ ಐಕನನ್ನು ಒತ್ಕೊಂಬಿಡಿ. ಇವತ್ತು ನಾವು ಆಂಧ್ರ ಶೈಲಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ವಿಶೇಷ ಏನಂದರೆ ಇದರಲ್ಲಿ ಕಡಿಮೆ ಎಣ್ಣೆನ ಬಳಸ್ತಾ ಇದ್ದೀವಿ. ಸೊ ದೊಡ್ಡ 3 ಮಾವಿನಕಾಯಿನ ತೊಗೊಂಡಿದ್ದೀನಿ ನಾನು. ಅದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಹೋಳುಗಳಾಗಿ ಕತ್ತರಿಸಿದ್ದೀನಿ. ನೀವು ಯಾವ ಗಾತ್ರದ ಬೇಕಾದರೂ ಅಷ್ಟು ಗಾತ್ರದ ಹೋಳುಗಳನ್ನು ಕಟ್ ಮಾಡ್ಕೋಬೋದು. ಈ ಹೋಳುಗಳೇ 1 kg ಇದೆ. ಸೊ ಅದ್ರ ತಕ್ಕಂಗೆ ಪ್ರಮಾಣ ಹೇಳ್ತೀನಿ ನಾನು ನಿಮಗೆ. 100 ಗ್ರಾಮ್ನಷ್ಟು ಒಣಮೆಣಸಿನ್ಕಾಯಿ ಪುಡಿ ಬೇಕು, 1 ಟೀ ಚಮಚದಷ್ಟು ಅರಿಶಿನ ಪುಡಿ, 100 ಗ್ರಾಮು ಬೆಳ್ಳುಳ್ಳಿನ ನಾನು ಸುಲಿದಿಟ್ಟಿದ್ದೀನಿ, 100 ಗ್ರಾಮ್ ಸಾಸಿವೆ ಬೇಕಾಗುತ್ತೆ, 100 ml ಮಾತ್ರ ಎಣ್ಣೆನ ತೊಗೊಳ್ಳಿ. ಎಣ್ಣೆ ನೀವು ಸಾಸಿವೆ ಎಣ್ಣೆ ತೊಗೋಬೋದು, ಇಲ್ಲಾಂದರೆ ಶೇಂಗಾ ಎಣ್ಣೆ ತೊಗೋಬೋದು. ಉಪ್ಪು 80 ಗ್ರಾಮ್ ಬೇಕು. ಕಲ್ಲುಪ್ಪನ್ನ ನೀವು ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಟೇಬಲ್ ಸಾಲ್ಟ್ನು ಬಳಸ್ಬೋದು. ಅರ್ಧ ಟೀ ಚಮಚದಷ್ಟು ಮೆಂತ್ಯ ಕಾಳಾದರೆ ಸಾಕು. ಈಗ ನಾವು ಬಾಣಲೆನ ಬೆಸಿಗಿಟ್ಬಿಟ್ಟು ಮೆಂತ್ಯ ಕಾಳನ್ನು ಚೆನ್ನಾಗಿ ಹುರಿಬೇಕು. ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹುರಿದು ಅದನ್ನ ತಣ್ಣಗಾಕಿ ಇಟ್ಬಿಡಿ. ಅದೇ ಬಾಣಲೆಯಲ್ಲೇ ಸಾಸಿವೆನೂ ಹಾಕ್ಕೊಂಡು ಹುರಿಬೇಕು. ಎಷ್ಟು ಅಂದರೆ ಇದ್ರದ್ದು ಮೇಲ್ಗಡೆ ಇರೋ ಸಿಪ್ಪೆ ಏನಿದೆಯಲ್ಲ ಅದು ಬೂದಿ ಬಣ್ಣದಾಗಬೇಕು ಅಷ್ಟೇ. ಇದು ಚಟಪಟ ಅನ್ನಬಾರ್ದು ಸಾಸಿವೆ, ಬರೀ ಬೂದಿ ಬಣ್ಣದಾಗಬೇಕು ನೋಡಿ, ಈ ಥರ. ಆವಾಗ ಇದನ್ನು ಆರಿಸ್ಬಿಟ್ಟು ಇದನ್ನು ಸಹ ತಣ್ಣಗಾಕಿ ಇಟ್ಬಿಡಿ. ಈಗ ಮೆಂತ್ಯ ಕಾಳು ತಣ್ಣಗಾಗಿದೆ. ನಾನು ಕಲ್ಲಲ್ಲಿ ಹಾಕ್ಬಿಟ್ಟು ಕುಟ್ಕೊತಾ ಇದ್ದೀನಿ. ಇದು ಯಾಕೆ ಅಂದರೆ ಪೂರ್ತಿ ಸಣ್ಣದಾಗಿ ಕುಟ್ಟಬೇಕು. ಸಾಸಿವೆ ಜೊತೆ ಪುಡಿ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಸಾಸಿವೆ ಉರುಟಾಗಬೇಕು ನಮಗೆ. ಇಷ್ಟಾದರೆ ಸಾಕು. ಈಗ ಅದೇ ಬಾಣಲಿಲಿ ಎಣ್ಣೆನೂ ಹಾಕಿಬಿಟ್ಟು ಬಿಸಿ ಮಾಡಬೇಕು. ಎಷ್ಟು ಅಂದರೆ ತಳ ಇರುತ್ತಲ್ಲ, ಪಾತ್ರೆ ತಳ, ಅಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಬರುತ್ತೆ ನೋಡಿ ಕಾಣಿಸುತ್ತೆ ಅನಿಸುತ್ತೆ ವೀಡಿಯೋದಲ್ಲಿ. ಇಷ್ಟಾದರೆ ಸಾಕು. ಈಗ ಒಲೆನ ಆರಿಸ್ಬಿಟ್ಟು ಈ ಎಣ್ಣೆನ ಸಹ ತಣ್ಣಗೆ ಹಾಕ್ಬಿಡ್ಬೇಕು. ಅಲ್ಲಿವರೆಗೂ ನಾವು ಈ ಸಾಸಿವೆ ಏನು ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ, ಅದನ್ನು ತರಿಯಾಗಿ ಪುಡಿ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ಇರಬೇಕು. ಪೂರ್ತಿಯಾಗಿ ಸಣ್ಣದಾಗಿ ಪುಡಿ ಮಾಡೋಕ್ಕೆ ಹೋಗ್ಬಿಡಿ, ಕಹಿ ಬಂದುಬಿಡುತ್ತೆ ಉಪ್ಪಿನಕಾಯಿನಲ್ಲಿ. ಇಷ್ಟಾದರೆ ಸಾಕು. ಈಗ ಒಂದು ಒಣ ಪಾತ್ರೆನ ತೊಗೊಳ್ಳಿ ದೊಡ್ಡದು. ಅದರಲ್ಲಿ ಈ ಮಾವಿನಕಾಯಿ ಹೋಳುಗಳನ್ನೆಲ್ಲ ಹಾಕ್ಕೊಳ್ಳಿ. ಆ ಮೆಂತ್ಯ ಕೊಟ್ಟಿಟ್ಟಿದ್ವಲ್ಲ ಅದನ್ನು, ಆಮೇಲೆ ಸಾಸಿವೆ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಖಾರ ಪುಡಿನ ಹಾಕಬೇಕು, ಉಪ್ಪನ್ನು ಹಾಕಬೇಕು, ಆಮೇಲೆ ಬೆಳ್ಳುಳ್ಳಿ ನಾನು ಕುಟ್ಟದೇನೆ ಹಾಗೆ ಹಾಕಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಬೋದು. ಅರಿಶಿನ ಪುಡಿ 1 ಟೀ ಚಮಚದಷ್ಟು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಹೆಂಗೆ ಕಲಿಸ್ಬೇಕು ಅಂದರೆ ಒಂದೊಂದು ಮಾವಿನಕಾಯಿ ಹೋಳಿಗೂ ಈ ಎಲ್ಲ ಮಸಾಲೆ ಪುಡಿ ಏನು ಹಾಕಿದ್ದೀವಲ್ಲ ಇದೆಲ್ಲ ಅಂಟ್ಕೋಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಫಸ್ಟ್ ಒಣದಾಗೆ ಕಲಿಸ್ಬೇಕು. ಇದೆಲ್ಲ ಮಾಡೋಷ್ಟರಲ್ಲೇ ಆಗಲೇ ನಾವೇನು ಒಳ್ಳೆಣ್ಣೆನ ಬಿಸಿ ಮಾಡಿಟ್ಟಿದ್ವಲ್ಲ ಅದು ಸಹ ತಣ್ಣಗಾಗಿರುತ್ತೆ. ಈಗ ಅದನ್ನು ನಾವು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನೋಡಿ 100 ml ಅಷ್ಟೇ ಸಾಕಾಗುತ್ತೆ 1 kg ಉಪ್ಪಿನಕಾಯಿ ಮಾಡೋಕ್ಕೆ. ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಇವಾಗ ಕಲಿಸುವಾಗ ಏನೋ ಡ್ರೈ ಆಗಿ ಕಾಣಿಸ್ಬೋದು, ಆದರೆ 3 ದಿವಸ ಆದಮೇಲಿಂದ ತೋರಿಸ್ತೀನಿ ನಾನು ನಿಮಗೆ. ಈಗ ಇದು ನೆಕ್ಸ್ಟು ಆವಾಗ ನೀವೇ ಸರ್ಪ್ರೈಸ್ ಆಗ್ತಿರೋ, ಇಷ್ಟೊಂದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಅಂತಂದು. ಸುಮ್ಮನೆ ಜಾಸ್ತಿ ಎಣ್ಣೆನ ಬಳಸೋಕೆ ಹೋಗ್ಬೇಡಿ ಉಪ್ಪಿನಕಾಯಿಗೆ. ಈ ಒಣ ಗ್ಲಾಸಿನ ಬಾಟ್ಲ್ ತೊಗೊಂಡಿದ್ದೀನಿ ನಾನು, ಅದರೊಳಗಡೆ ಈ ಉಪ್ಪಿನಕಾಯಿನ ತುಂಬಿಸಿಡ್ತಾಯಿದ್ದೀನಿ. ನೋಡಿ ಇವಾಗ ನೋಡೋಕೆ ನಿಮ್ಗೆ ಅನಿಸ್ಬೋದು ಏನಪ್ಪ ಇಷ್ಟು ಡ್ರೈ ಆಗಿದೆ ಇದು ಉಪ್ಪಿನಕಾಯಿ ಅಂತ ಅಲ್ವಾ. ಆದರೆ 3 ದಿನ ಆದಮೇಲೆ ತಾನೇ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ 3 ದಿವಸ ಆದಮೇಲೆ ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತ ನೋಡಿ ಕಾಣಿಸುತ್ತೆ ಅನಿಸುತ್ತೆ. ಈಗ ಇದನ್ನು ಒಂದು ಒಣ ಸ್ಪೂನ್ ತೊಗೊಂಡು, ಉದ್ದಕ್ಕಿರೋ ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೋದು. ಇಲ್ಲಾಂದರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಕಲಿಸ್ಬಿಟ್ಟು ವಾಪಸ್ ಅದೇ ಬಾಟ್ಲಲ್ಲಿ ತುಂಬಿಸಿಟ್ಕೊಂಬಿಡಿ. 3 ದಿವಸ ಆದಮೇಲೆ ನೀವು ಬಳಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.